ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂದಿನಿ. ಇವತ್ತಿನ ವಿಡಿಯೋದೊಳಗ ನಾವು ಕುರಿ ಸಾಕಾಣಿಕೆ ಮಾಡಿದಾಗ ಎಷ್ಟೆಲ್ಲ ಲಾಸ್ ಮಾಡ್ಕೊಂಡ್ವಿ, ಬಹಳ ದೊಡ್ಡ ಮಟ್ಟದಷ್ಟು ನಷ್ಟ ಆಗೈತಿ, ಹೆಂಗಾಗೈತಿ, ಆಮೇಲೆ ಯಾವ ರೀತಿಯಿಂದ ಲಾಸ್ ಮಾಡ್ಕೊಂಡಿವಿ, ಎಷ್ಟು ಲಾಸ್ ಮಾಡ್ಕೊಂಡಿವಿ ಅನ್ನೋದು ನಿಮ್ ಜೊತೆ ಹಂಚ್ಕೋಬೇಕು ಅನ್ಕೊಂಡಿವಿ. ನಮ್ಮ ಕತೆ ನಿಮ್ಮ ಜೊತೆ ಅನ್ನಂಗ. ಯಾಕ ಈ ವಿಷಯ ಹೇಳ್ಕೊಳತೀನಿ ಅಂದ್ರ ಬಹಳಷ್ಟು ಜನಕ್ಕ ಲಾಸ್ ಆಗಿರುತ್ತ. ಅವರೆಲ್ಲ ಸಾಕಪ್ಪ ಇದು ಕುರಿ ಸಾಕಾಣಿಕೆ ಬೇಡ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರ. ಅಂತವ್ರಿಗೆ ಸ್ವಲ್ಪ ಇದನ್ನ ನೋಡಿ ಅವ್ರಿಗೆ ಮತ್ತೆ ರೀಸ್ಟಾರ್ಟ್ ಮಾಡೋಂಗಾಗ್ಲಿ ಅಂತ ಹೇಳಿ ಮತ್ತ ಕೆಲವೊಂದ್ ಜನ ಇನ್ನೂ ಮಿಸ್ಟೇಕ್ ಮಾಡ್ತಿರ್ತಾರ. ಸೊ ನಮ್ಮಿಂದ ಆದ ಮಿಸ್ಟೇಕ್ ತಿಳ್ಕೊಂಡು ಈಗ ಸ್ಟಾಪ್ ಮಾಡ್ಕೊಂಡು ಅವರು ಕುರಿ ಸಾಕಾಣಿಕೆ ಒಳಗ ಚಂದಾಗಿ ಮುಂದುವರಿಲಿ ಅನ್ನೋದಕ್ಕ ಈ ಟಾಪಿಕ್ ತಗೊಂಡು ನಿಮ್ ಮುಂದೆ ಮಾತಾಡತೀನಿ. ಈಗ ಕುರಿ ಸಾಕಾಣಿಕೆ ಒಳಗ ಫಸ್ಟ್ ನಾವ್ ಮಾಡಿರೋಂತ ಮಿಸ್ಟೇಕ್ ಏನಪ್ಪಾ ಅಂದ್ರ ನಮ್ಗ ಮೇಂಟೈನ್ ಮಾಡಕ ಟೈಮ್ ಇರ್ಲಿಲ್ಲ. ಟೈಮ್ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ವಿ, ಲೇಬರ್ನ ಹಚ್ಕೊಂಡು ಕುರಿ ಸಾಕಾಣಿಕೆ ಮಾಡಿದ್ರ ಆಯ್ತಾ ಅಂತ ಡಿಸೈಡ್ ಮಾಡಿದ್ವಿ. ನಾವ್ ಮಾಡಿರೋ ಮಿಸ್ಟೇಕ್ ಅದು ಫಸ್ಟ್ ಲೇಬರ್ ಹಚ್ಕೊಳೋದು. ನಮ್ಗ ಕುರಿ ಕೃಷಿ ಒಳಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಬಟ್ ಕುರಿ ಸಾಕಾಣಿಕೆ ಮಾಡೋಣ ಅಂತ ಹೇಳಿ ಒಂದಿಷ್ಟು ಜನದ ಕಡೆ ಶೆಡ್ ಎಲ್ಲ ವಿಸಿಟ್ ಮಾಡಿ ಒಂದಿಷ್ಟು ವಿಡಿಯೋಸ್ ನೋಡಿ ಅದೇನೋ ಅಂತಾರಲ್ಲ ಹಂಗ ಅವಾಗ ಯಾರು ಹೇಳಿಲ್ಲ ಲಾಸ್ ಆಗುತ್ತಾ ಅದು ಇದು ಅಂತ ಹೇಳಿ. ಹಂಗಾಗಿ ನಾವು ಕುರಿ ಸಾಕಾಣಿಕೆ ಒಳಗ ಲಾಭ ಐತಿ, ಒಂದ್ ಮರಿಗಿಂತ 3,000 ರೂಪಾಯಿ ಉಳಿತೈತಿ ಅನ್ಕೊಂಡು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಲೇಬರ್ನ ನಮ್ಗಂತೂ ಮೇಂಟೈನ್ ಮಾಡಕ್ ಆಗಲ್ಲ, ಹಂಗಾಗಿ ಲೇಬರ್ನಾರ ಹಚ್ಕೊಂಡು ಮೇಂಟೈನ್ ಮಾಡೋಣ ಅಂತ ಹೇಳಿ ಲೇಬರ್ನ ಹಚ್ಕೊಂಡ್ವಿ. ನಾವು ಅದಕ್ಕೆ ಟೈಮೇ ಕೊಡೋದಾಗ್ಲಿಲ್ಲ, ಬಂದು ನೋಡ್ಕೊಂಡ್ ಹೋಗೋದು ಅದು ಅಂತೆ. ಒಂದಿನ ಬಿಟ್ಟು ಒಂದಿನ ಬರ್ತಿದ್ವಿ, ನೋಡ್ಕೊಂತಿದ್ವಿ, ಹೋಗ್ತಿದ್ವಿ. ಬಟ್ ಹೆಂಗಾಗ್ಬಿಡ್ತಂದ್ರ ಬರ್ಬರ್ತಾ ಮರಿಗಳು ವೀಕ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟವು. ಅವ್ರಿಗೆಲ್ಲ ಕೇಳಿದ್ರೆ ಏನ್ ಅನ್ನೋರು, ಅವಾಗ ಫುಡ್ ಎಲ್ಲ ಹಾಕ್ತಿವ್ರಿ, ನೀರು ಕುಡಿಸ್ತೀವಿ, ಮೆಡಿಸಿನ್ ಕೊಡಾದ್ವಿ, ಎಲ್ಲ ಆಗುತ್ತಾ, ಆದ್ರೂ ಮರಿಗಳು ಯಾಕೆ ವೀಕ್ ಆತಾವ ಅಂತ ಅವ್ರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ ನಾವು ಚೆಕ್ ಮಾಡಿ ವೆಟರ್ನರಿ ಡಾಕ್ಟರ್ಸ್ನೆಲ್ಲ ಕರ್ಕೊಂಡ್ ಬಂದು ಮರಿಗಳನ್ನ ಅಲ್ಲಿಗೆ ಒಯ್ದು ಅವ್ರನ್ನು ಇಲ್ಲಿ ಕರ್ಸ್ಕೊಂಡ್ ಚೆಕ್ ಮಾಡಿದ್ರು ಮರಿಗಳು ಏನೋ ಇಂಪ್ರೂವ್ಮೆಂಟ್ಸ್ ಕಾಣ್ಲಿಲ್ಲ. ಸೊ ಫಸ್ಟ್ ಬ್ಯಾಚ್ ನಮ್ದು ಹಿಂಗಾಗಿ ಫೇಲ್ ಆಗ್ಬಿಡ್ತ. ಈಗ ಫಸ್ಟ್ ಮಿಸ್ಟೇಕ್ ಅಂತ ಗೊತ್ತಾಯ್ತು ಲೇಬರ್ದು, ಮತ್ತ ನಾವು ಟೈಮ್ ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಟೈಮ್ ಕೊಡಕ್ ಆಗ್ಲಿಲ್ಲ ಮರಿಗೆ. ಇನ್ನ ಸೆಕೆಂಡ್ ಮಿಸ್ಟೇಕ್ ಏನಾಯ್ತಪ್ಪ ಅಂದ್ರ ಫುಡ್ಡಿಂದ ಹೆಂಗಂದ್ರ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರ ಒಂದಿಷ್ಟು ಫುಡ್ ನಾವು ನಮ್ ಹೊಲದಾಗ ಬೆಳ್ಕೋಬೇಕಾಗತ್ತ. ಹೆಂಗಂದ್ರ ಒಂದಿಷ್ಟು ಹೊಟ್ಟಾದ್ರೂ ಇಟ್ಕೋಬೇಕಾಗುತ್ತೆ, ಇಲ್ಲಾಂದ್ರ ಕಾಳಾದ್ರೂ ಬೆಳ್ಕೋಬೇಕಾಗುತ್ತ. ನಮ್ದು ಅದೆರಡೂ ಆಗ್ಲಿಲ್ಲ. ಸೊ ಹಂಗಾಗಿ ನಾವು ಪ್ರತಿಯೊಂದನ್ನು ಹೊರಗಿಂದ ಕೊಂಡು ತಗೊಳೋದಾಯ್ತು. ಕಾಳು, ಹೊಟ್ಟು, ಹಿಂಡಿ, ಫೀಡು ಇದಕ್ಕೆಲ್ಲ ಬಹಳಷ್ಟು ಅಮೌಂಟ್ ಹೋಗುತ್ತು. ಸೊ ನಮ್ಗೆ ಅಲ್ಲಿ ಬಹಳಷ್ಟು ಎಫೆಕ್ಟ್ ಕೊಡ್ತು. ಫುಡ್ಡಿಗೆ ಅಂತ ಹೇಳಿ ಬಹಳಷ್ಟು ದುಡ್ಡು ಖರ್ಚು ಮಾಡಿದ್ವಿ. ಸೊ ಅದು ಒಂದು ನಮ್ಗೆ ಎಫೆಕ್ಟ್ ಆಯ್ತು ಅಂತ ಅನಿಸ್ತು. ಸೊ ಫುಡ್ ಮತ್ತ ಲೇಬರ್ ಇವೆರಡೂ ಸಮಸ್ಯೆ ಬಿಟ್ಟು ಇನ್ನೊಂದು ಮೇನ್ ಆಗಿ ನಮ್ಗೆ ಗೊತ್ತಿಲ್ಲಾರಷ್ಟು ನಮ್ಮ ಮರಿಗಳಿಗೆ ನಮ್ಗ ಎಫೆಕ್ಟ್ ಕೊಟ್ಟಿರೋಂಥದ್ದು ವಿಚಾರ ಏನಪ್ಪಾ ಅಂತಂದ್ರೆ ಫುಡ್ ಅನ್ನೋದಕ್ಕಿಂತನೂ ಆಹಾರದೊಳಗ ಮತ್ತೆ ನೀರಿಂದು ಸಮಸ್ಯೆ. ಆಹಾರ ಒಂದ್ ಲೆಕ್ಕಕ್ಕೆ ಓಕೆ ಇತ್ತು. ಆಹಾರದೊಳಗೆ ಏನ್ ಸಮಸ್ಯೆ ಐತಂದ್ರ ಕುರಿ ಸಾಕಾಣಿಕೆ ಮಾಡುವಾಗ ನಾವು ಫಸ್ಟ್ ಒಂದು ಫುಡ್ ಪ್ರೊಸೀಜರ್ ನ ಮೇಂಟೈನ್ ಮಾಡಾತಿದ್ವಿ. ಅದಾದ್ಮೇಲೆ ಒಂದೆರಡು ಕಡೆ ಶೆಡ್ ಈಗ ಮಾಡಾತೀವಿ ಅಂದ್ರೆ 1 ವರ್ಷ ಒಪ್ಪತ್ತು ಹೆಂಗಾಗ್ಬಿಡುತ್ತಂದ್ರೆ ಹೋಗೋದು ನಮ್ ಮರಿ ಬಿಟ್ಟು ಇನ್ನೊಬ್ರು ಮರಿ ನೋಡಕ ಜಾಸ್ತಿ ಅಡ್ಡಾಡೋದಾಗುತ್ತೆ. ನಿಮ್ ಮರಿಗಳು ಹೆಂಗದವ್ರಿ ಹೆಂಗಿಲ್ಲ ಅಂತ ಹೇಳಿ. ಸೊ ನಾವ್ ಹಂಗ್ ವಿಸಿಟ್ ಮಾಡೋ ಮುಂದೆ ಬೇರೆಯವ್ರ ಮರಿ ನಮ್ ಮರಿಗಿಂತ ಹೆಲ್ದಿ ಆಗಿ ಗ್ರೋತ್ ಆಗಿದ್ವಲ್ಲ, ನೀವ್ ಹೆಂಗ್ ಹಾಕ್ತಿರಿ ಫುಡ್ ಅಂತ ಕೇಳೋದು, ಅಲ್ಲಿದೊಂದು ಫುಡ್ ಮೆನು ತಗೊಳೋದು, ಅವ್ರು ಹೆಂಗ್ ಹಾಕ್ತಾರೆ ಏನು ಅಂತ ಹೇಳಿ ಅದನ್ನ ತಗೊಂಡ್ ಬಂದು ಮತ್ತೆ ನಾವು ಫಾಲೋ ಮಾಡೋದು. ಸೊ ಹಿಂಗ ನಮ್ದು ಕಂಟಿನ್ಯೂ ಒಂದು ಪ್ರೊಸೀಜರ್ ಆಗ್ಲಿಲ್ಲ ಆ ಮರಿಗಳಿಗೆ. ಒಂದೊಂದ್ ಕಡೆ ಹೋಗಿ ಒಂದೊಂದು ತಗೊಂಡಿಂದ ಆ ಮರಿಗಳು ಚೆನ್ನಾಗದಾವ ಅಂದ್ರೆ ಅದನ್ನ ನಮ್ ಮರಿಗಳಿಗೆ ಟ್ರೈ ಮಾಡಾಕತ್ವಿ. ಸೊ ಇಲ್ಲಿ ಎಫೆಕ್ಟ್ ಆಯ್ತು ನಮ್ದು. ನಾವೇನ್ ಮಾಡಿದ್ವಿ ಅದಕ್ಕೆ ಫಸ್ಟ್ ಗೆ ನಮ್ ಮರಿಗಳು ಚೆನ್ನಾಗ ಬಂದಿದ್ವು. ಫುಡ್ ಏನ್ ಚೇಂಜ್ ಮಾಡಾತ್ವಲ್ಲ, ಹಿಂಗ್ ಹಾಕೊಂಡ್ ಹಂಗ್ ಹಾಕೋಣ ಅಂತ ಅವಾಗ ಸ್ವಲ್ಪ ಅಲ್ಲಿ ಹೊಡ್ತಾ ಕೊಡ್ತು, ಅಲ್ಲಿನೂ ಸ್ವಲ್ಪ ವೀಕ್ ಅದು ನಮ್ಮ ಮರಿಗಳು. ಇನ್ನೂ ಒಂದಂದ್ರ ಸೂಕ್ಷ್ಮವಾಗಿದ್ದು ನಮ್ಗಂತೂ ಗೊತ್ತೇ ಆಗಿಲ್ಲ. ಅದು ನಮ್ಗಷ್ಟೇ ಅಲ್ಲ, ನಮ್ ಮರಿಗಳಿಗೆ ಈಗ ಸೆಕೆಂಡ್ ಬ್ಯಾಚ್ ಒಳಗ ನಮ್ಗೆ ಬಾಳ ಹೊಡ್ತಾ ಕೊಟ್ಟಿದ್ದ ಅಂದ್ವಲ್ಲ, ಆ ಬ್ಯಾಚ್ ಒಳಗ ನಾವು 45 ಯಾವ್ದಂದ್ರೆ ಅಮ್ಮಿನ್ಗಡದು ಎಳಗ ಮರಿಗಳನ್ನ ಹಾಕಿದ್ವಿ, ವೈಟ್ ಮರಿಗಳನ್ನ ಹಾಕಿದ್ವಿ. ಫಸ್ಟ್ ನಾವು ಕೆಂಗೂರಿ ಮರಿಗಳನ್ನ ಹಾಕಿದ್ವಿ. ಈ ಸರಿ ನಾವು ಎಳಗ ಬಕ್ರೀದಕ್ ಮಾಡೋಣ ಅಂತ ಹೇಳಿ ಎಳಗ ಮರಿ ಹಾಕಿದಾಗ 45 ಮರಿ ಹಾಕಿದ್ವಿ. ನಮ್ದು ಒಂದು ಮರಿಯಿಂದ ಹಿಡಿದು 45 ಮರಿಗೂ ಒಂದ್ ಡಿಸೀಸ್ ಬಂದು ಫುಲ್ ಬ್ಯಾಚ್ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ಸೊ ಮರಿಗಳಿಗೆ ಯಾವ ತರ ರೋಗ ಬಂದಿತ್ತಂದ್ರೆ ಕೆಮ್ಮಿನಂತದ್ದು, ಉಬ್ಬುಸು ರೋಗ ಏನೋ ಅಂತಂದ್ರು. ಸೊ ಆ ರೋಗ ಇಡೀ ಬ್ಯಾಚಿಗೆ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕ ಎಷ್ಟು ಖರ್ಚು ಮಾಡಿದ್ವಿ ಅಂದ್ರ ಸಾಕಾಗೋಗಿತ್ತು ನಮ್ಗ. ಏನಪ್ಪಾ ಇದು ಫುಡ್ಡಿಗೂ ಹಂಗೆ ಮೆಡಿಸಿನ್ಗೂ ಹಂಗೆ ಅನ್ನಂಗ ಆಗ್ಬಿಟ್ಟಿತ್ತು. ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲ್ ಒಳಗ ಫಸ್ಟ್ ತೋರಿಸಿದ್ವಿ ನಾವು, ಯಾವ್ದಕ್ಕೂ ರೆಸ್ಪಾನ್ಸ್ ಆಗ್ಲಿಲ್ಲ. ಅಷ್ಟು ಬಿಟ್ಟು 3-4 ಜನ ಡಾಕ್ಟರ್ಸ್ ಬಂದ್ ನೋಡ್ಕೊಂಡ್ ಹೋದ್ರು. ಯಾವ ತರ ಟ್ರೀಟ್ಮೆಂಟ್ ಕೊಟ್ರು ಮರಿಗಳು ಸ್ವಲ್ಪ ಇಂಪ್ರೂವ್ ಆಗ್ಲಿಲ್ಲ. ಏನ್ ಮಾಡೋದನ್ನೋದೇ ಗೊತ್ತಾಗ್ಲಿಲ್ಲ. ಅಷ್ಟು
ಹಾಳಾಗ್ಬಿಟ್ಟಿದ್ವು ಮರಿಗಳು, ಕಂಡೀಷನ್ ಎಲ್ಲ ಅಷ್ಟು ಹಾಳಾಗ್ಬಿಟ್ಟಿತ್ತು. ಸೊ ನಮ್ಗೆ ಇದ್ರೊಳಗೆ ಹೊಡೆತ ಕೊಟ್ಟಿದ್ದೇನಂದ್ರೆ ಮರಿಗಳು ವೀಕ್ ಆದವು ಮೊದಲನೇ, ಮತ್ತು ಇನ್ನೊಂದು ಮೆಡಿಸನ್ಗೂ ಬಹಳಷ್ಟು ಖರ್ಚು ಮಾಡಿದ್ವಿ. ಇದು ಯಾವ್ದಕ್ಕಾಯ್ತು, ಇದು ಎಷ್ಟು ಮರಿಗಳಿಗೆ ಹೆಂಗ್ ಸ್ಪ್ರೆಡ್ ಆಯ್ತು ಅನ್ನೋದು ನಮ್ಗೆ ತಲೆಗಿರಲಿಲ್ಲ. ಯಾಕಂದ್ರೆ ಆದಂಗೆಲ್ಲ ನಾವು ಸಪ್ರೇಟ್ ಮಾಡ್ಕೊಂಡೇ ಹೋಗಿದ್ವಿ. ಆದ್ರೂ ಬಂತು, ನಾವು ಎಲ್ಲ ಡಾಕ್ಟರ್ಸ್ ಬಂದ್ರು ನಾವು ಐಡೆಂಟಿಫೈ ಮಾಡ್ಲಿಲ್ಲ. ಲಾಸ್ಟಿಗೆ ಒಬ್ರು ಬಂದು ಹೇಳಿದ್ ನಮ್ಗ ಇದು ನೀರಿಂದ ಬಂದ ಸಮಸ್ಯೆ ಅಂತ ಹೇಳಿ. ಸೊ ನಾವೇನ್ ಮಾಡ್ತಿದ್ವಿ, 2 ದಿನ ಒಂದ್ ಸರಿ ಅದು ನಳ ಆನ್ ಮಾಡಿ ಅದು ಟಬ್ ಏನಾದ್ರು ತುಂಬಿಟ್ವಿ ಅಂದ್ರ 1.5-2 ದಿನ ಆಗ್ತಿತ್ತು. ಸೊ ಅದು ಕುಡ್ದಿಂದ ನಾವು ತೊಳಿತಿದ್ದಿಲ್ಲ, ವಾಪಸ್ ಆನ್ ಮಾಡಿ ತುಂಬಿಸ್ಬಿಡ್ತಿದ್ವಿ. ಸೊ ಅಲ್ಲಿ ಅದೇನಾಗ್ತಿತ್ತು, ಸ್ವಲ್ಪ ಪಾಚಿ ಕಟ್ಟಂಗ ಆಗಿ ಅದೆಲ್ಲ ಆಗಿ ಅಲ್ಲಿ ಡಿಸೀಸ್ಗಳು, ರೋಗಗಳು ಬರಕ್ ಸ್ಟಾರ್ಟ್ ಆಗಿದ್ದು. ಸೊ ಆ ನೀರು ಕುಡ್ದು ಮರಿಗಳು ಅಷ್ಟು ವೀಕ್ ಆಗ್ಬಿಟ್ಟಿದ್ವು ಅಂತ ಆಮೇಲೆ ನಮ್ಗೆ ಗೊತ್ತಾಗಿದ್ದು. ಎಷ್ಟು ದೊಡ್ಡ ಮಿಸ್ಟೇಕ್ ಅಂದ್ರೆ ನಮ್ಗದು ತಲೆಯಾಗೂ ಬರ್ಲಿಲ್ಲ. ನೀರಿಂದ ಇಷ್ಟು ದೊಡ್ಡ ರೋಗ ಬಂದು ನಮ್ದು ಈ ಮರಿಗಳಿಗೆ ಇಷ್ಟು ಎಲ್ಲ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ. ಯಾಕಂದ್ರೆ ಈ ಬ್ಯಾಚ್ ಮೇಲೆ ನಾವು ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ವಿ. ಎಳಗ ಬಕ್ರೀದಕ್ಕೆ ಹೋಗುತ್ತಾ, ಸೇಲ್ ಮಾಡ್ಬೋದು ಅಂತ ಬಹಳಷ್ಟು ನಂಬಿಕೆ ಇಟ್ಟಿದ್ದು ಬ್ಯಾಚ್ ಹಾಳಾಗ್ಬಿಡುತ್ತ. ಸೊ ಈ ಬ್ಯಾಚ್ ಒಳಗ ನಾವು ಎಷ್ಟು ಹೊಡೆತ ಕೊಡ್ತಂದ್ರೆ ನೀವ ಥಿಂಕ್ ಮಾಡ್ರಿ. 8,500 ರೂಪಾಯಿ ಕೊಟ್ಟು ಮರಿಗಳನ್ನ, ಒಂದೊಂದ್ ಮರಿಗೆ 8,500 ರೂಪಾಯಿ ಕೊಟ್ಟು ಮರಿಗಳನ್ನ ತಂದಿದ್ವಿ. ಸೊ ಆ ಮರಿಗಳನ್ನ ನಾವು 4-5 ತಿಂಗಳು ಸಾಕಿದ್ರು ನಮ್ ಕಂಟ್ರೋಲ್ ಆಗ್ಲಿಲ್ಲ. ಸಾಕಿದ್ದಷ್ಟೇ ಬಿಟ್ಟು 4-5 ಸರಿ ಸೇಲ್ ಮಾಡಕ ಅಮ್ಮಿನ ಗಡ ಮತ್ತೆ ಕುಕ್ಕುಂಪಳಿ ಸಂತಿ ಎಲ್ಲಾ ಕಡೆನೂ ಓಡಾಡೈತಿ ಗಾಡಿ. ಸೊ ಅದ್ರದ್ದು ಡೀಸೆಲ್ ಖರ್ಚು ಇವೆಲ್ಲಾನು ಬಿಟ್ಟು ನಾವು ಲಾಸ್ಟಿಗೆ ಸಾಕಾಗಿ ಎಷ್ಟು ರೇಟಿಗೆ ಮಾರಿರ್ಬೋದು ಅಂದ್ರೆ 7,500 ರೂಪಾಯಿಗೆ ಲಾಸ್ಟ್ ಮರಿಗಳನ್ನ ಬಿಟ್ಟಿದ್ದು. ಅದ್ರೊಳಗೆ 2-3 ಅಂತೂ 7,300 ರೂಪಾಯಿಗೆ ಹೋಗ್ಯಾವ. ಇಷ್ಟಲ್ದೆ ಮತ್ತೆ ಅದ್ರೊಳಗೆ 11 ಮರಿಗಳು ಸತ್ತಿದ್ವು 45 ಮರಿಗಳೊಳಗ. ಸೊ ಬಾಕಿ ಉಳಿದಂತ ಮರಿಗಳು 7,500 ರೂಪಾಯಿಗೆ ಹೋಯ್ತು. ಇದನ್ನು ಮರಿಗಳು ತಗೊಂಡಿರೋದು ಒಬ್ಬರು ಯೂಟ್ಯೂಬರೇ. ಅವರು ನಮ್ಗೂ ಒಂದು ಅನುಭವ ಆಗ್ಲಿ, ಈ ಮರಿಗಳನ್ನ ನಾವು ಉಳ್ಸಕ್ ಆಗುತ್ತೇನೋ ಅಂತ ನೋಡೋಣ ಅಂತ ತಗೊಂಡ್ರು. ಬಟ್ ಬ್ಯಾಡ್ ಲಕ್ ಅನ್ನೋಂಗ ಅವರು ಲಾಸ್ಟ್ಗೆ ಹಾಕಿದ್ರು. ನಮಗೂ ಈ ಮರಿಗಳೊಳಗ ಲಾಸ್ ಆಯ್ತು ಅಂತೇಳಿ. ಸೊ ಇಷ್ಟೆಲ್ಲ ಇದ್ವು ನಾವು ಲಾಸ್ ಆಗೋದಕ್ಕೆ ಕಾರಣಗಳು. ಬಹಳ ಆಸೆ ಪಟ್ಟಿದ್ವಿ, ಬಟ್ ಆಗ್ಲಿಲ್ಲ. ಆದ್ರೆ ನಾವಂತರೂ ಅದಕ್ಕ ಅಂದ್ರೆ ಆ ಟೈಮಿಗೆ ಡಿಪ್ರೆಷನ್ಗೆ ಹೋದ್ವಿ. ಸ್ವಲ್ಪ ಡಿಪ್ರೆಷನ್ಗೆ ಮೇಲೆ ಕುರಿ ಸಾಕಾಣಿಕೆ ಬೇಡ ಅನ್ನೋದು, ಎಷ್ಟೋ ಲಕ್ಷಗಟ್ಲೆ ನಮ್ದ ಲಾಸ್ ಆಗ್ಬಿಡುತ್ತಲ್ಲೇ, ಸಾಕಾಗಿ ಹೋಗಿತ್ತ ಅನ್ನಂಗಾಯ್ತು. ಆದ್ರೂ ಏನೋ ಒಂದ್ ಧೈರ್ಯ ಮಾಡಿ ಇನ್ನೊಂದು ಚಾನ್ಸ್ ತಗೊಳ್ಳೋನು. ಇಷ್ಟು ಲೇಬರ್ಗೆಲ್ಲ ಬಿಟ್ಟಿದ್ಕಲ್ಲ ಈ ಸಮಸ್ಯೆ ಆಯ್ತು, ನಾವು ನಿಂತು ನೋಡಿದ್ರೆ ಮಾಡಿದ್ರೆ ಏನಾಗುತ್ತ ನೋಡೋಣ ಅಂತ ಹೇಳಿ ಆಮೇಲೆ ಸೆಕೆಂಡ್ ಬ್ಯಾಚಿಗೆ ನಾವು ಇನ್ವಾಲ್ವ್ ಆದ್ವಿ. ಸ್ವಲ್ಪ ಅದು ರೋಗ ಜಾಸ್ತಿ ಆಗಿರೋದಕ್ಕೆ ಬರೋದು ಹೋಗೋದು ಮಾಡಿ ಹೆಂಗಾಗುತ್ತೆ ಏನು ಅಂತ ಹೇಳಿ ಡಾಕ್ಟರ್ ಸಲಹೆ ಸಜೆಷನ್ಸ್ ಬಹಳಷ್ಟು ತಗೊಂಡ್ವಿ. ಸೊ ಈ ಬ್ಯಾಚ್ ನಾವು ಸ್ಟಾರ್ಟ್ ಮಾಡೋದು ನಾವಾಗೆ ನಿಂತು ಅಂತ ಹೇಳಿ ಸೊ ನಾನೇ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದೆ. ಟ್ರೈನಿಂಗ್ ತಗೊಂಡ್ ಬಂದು ಒಂದ್ ಬ್ಯಾಚ್ ಹಾಕಿ ನೋಡಿ ಅದ್ರೊಳಗ ನಮ್ಗೆ ಲಾಭ ಅನ್ನೋದು ಸಿಕ್ತು. ನೀವ್ ಹೇಳ್ದಂಗ 3,000-4,000 ಅನ್ನಂಗಿಲ್ಲ. ವಿಡಿಯೋದೊಳಗೆಲ್ಲ ಹಾಕಿರ್ತಾರೆ ಒಂದ್ ಮರಿ ಹಿಂದ 3,000-4,000 ಲಾಭ ಸಿಗುತ್ತಂತ. ಸೊ ಅವೆಲ್ಲ ಸುಳ್ಳು. ಒಂದ್ ಮರಿಯಿಂದ ನಮ್ಗ ಫಸ್ಟ್ ಸೇಲ್ ಮಾಡಿದ್ದು ಅಂತ ಬ್ಯಾಚಿಗೆ 1,500 1,200 ಸಮಥಿಂಗ್ ಲಾಭ ಆಯ್ತು. ಸೊ ನಮ್ಗೆ ಅಷ್ಟೇ ಖುಷಿ ಆಯ್ತು, ಯಾಕಂದ್ರೆ 2 ಬ್ಯಾಚ್ ಲಾಸ್ ಮಾಡ್ಕೊಂಡಿದ್ವಿ. ಸೊ ಇದನ್ನ ನಮ್ಗ ಅಷ್ಟೇ ಖುಷಿ ಆಯ್ತು ಸಾಕು ಅಂತ ಹೇಳಿ. ಸೊ ಹಿಂಗ ನಾವು ಕುರಿ ಸಾಕಾಣಿಕೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗಿದ್ವಿ. ಸೊ ಸಕ್ಸಸ್ಫುಲ್ ಆಗಿ ಇದ್ರೊಳಗ ಹೊಂಟಿವಿ. ಈಗ ಬಹಳಷ್ಟು ಅನುಭವ ಪಡ್ಕೊಂಡಿವಿ. ಸೊ ಅದನ್ನೇ ನಿಮ್ಗೆ ಹೇಳತ್ತೀನಿ. ಆಮೇಲೆ ಈ ಕುರಿ ಸಾಕಾಣಿಕೆದೊಳಗ ಲಾಸ್ ಆಗೈತಿ ಅಂತ ಹೇಳಿ ನಮ್ಗೇನು ಮುಜುಗರ ಇಲ್ಲ. ಯಾಕಂತಂದ್ರೆ ಒಬ್ಬ ಮನುಷ್ಯ ನಡೆಯುವಾಗ ಎಡೋದ್ ಸಹಜ. ಆದ್ರೆ ಎಡವಿವಿ ಅಂತ ಅಲ್ಲೇ ಬೀಳ್ಬಾರ್ದು, ಎದ್ದು ಮುಂದಕ್ಕೆ ನಡಿಬೇಕನ್ನೋದು ನಮ್ಮ ಅನುಭವದ ಮಾತು. ಯಾಕಂದ್ರೆ ಒಬ್ಬ ಮನುಷ್ಯ ಯಾವ್ದಾದ್ರು ಕಷ್ಟ ಅನುಭವಿಸಿದ್ರೆ ಅಷ್ಟೇ ಧೈರ್ಯದಿಂದ ನಿಂತು ಮುಂದೆ ಬರುವಂತ ಕಷ್ಟಗಳನ್ನ ಫೇಸ್ ಮಾಡ್ಬೋದು ಅನ್ಸುತ್ತ. ನಮ್ಗ ಆ ಲಾಸ್ ಆಗಿರೋದಕ್ಕೆ ನಾನ್ ಇವತ್ತ ನಿಮ್ ಮುಂದೆ ನಿಂತು ಮಾತಾಡತ್ತೀನಿ. ಯಾಕಂದ್ರೆ ಆ ಲಾಸ್ ಅವತ್ ಆಗಿರ್ಲಿಲ್ಲ ಅಂದ್ರೆ ನಮ್ ಶೆಡ್ ಹಂಗೆ ಕಂಟಿನ್ಯೂ ಹಾಕೊಂಡ್ ಹೋಗ್ತಿತ್ತೇನೋ. ಸೊ ಅವರೇ ನಮ್ ಲೇಬರೇ ಕಂಟಿನ್ಯೂ ಮಾಡ್ತಿದ್ರೇನೋ ಗೊತ್ತಿಲ್ಲ. ಸೊ ಅವತ್ತ ಆ ಲಾಸ್ ನಮ್ಗ ಆಯ್ತು ಅಂತ ಈ ಫೀಲ್ಡಿಗೆ ನಾವು ಇಳಿದ್ವಿ, ನಾವು ಎಕ್ಸ್ಪೀರಿಯನ್ಸ್ ತಗೊಂಡ್ವಿ. ಸೊ ನಮ್ಗಾಗಿರುವಂತ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಳತ್ತೀವಿ. ಉದ್ದೇಶ ಇಷ್ಟೇ, ನಮ್ ಹಂಗ ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದು, ಗೊತ್ತಿಲ್ಲದೆ ಇರುವಂತ ಮಾಹಿತಿನ ನಿಮ್ ಜೊತೆ ಹಂಚ್ಕೋಬೇಕು ಅಂತ. ಯಾಕಂದ್ರೆ ಬಹಳಷ್ಟು ಕಡೆ ನಾವು ವಿಸಿಟ್ ಮಾಡ್ದಂಗ ಯಾರು ನಮ್ಗೆ ಹೇಳಿಲ್ಲ ಲಾಸ್ ಆಗುತ್ತಾ, ಯಾವ್ದಕ್ ಲಾಸ್ ಆಗುತ್ತಾ ಅಂತ. ಸೊ ನಮ್ಗಾಗೈತಿ, ಹೇಳಿಲ್ಲ ಅಂದ್ರೆ ನಾವಾದ್ರೂ ಹೇಳಿ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ಅನ್ನೋದು ಒಂದು ಉದ್ದೇಶದಿಂದ ಈ ಮಾಹಿತಿನ ನಿಮ್ ಜೊತೆ ಹಂಚ್ಕೊಳತ್ತೀನಿ. ಸೊ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.